ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಹೈದ್ರಾಬಾದ್ ತೆಲಂಗಾಣದಲ್ಲಿ ಇಲ್ಲಿ ಕಾಣಿಸ್ತಕ್ಕಂಥ ಪ್ರಶಾಂತಿ ರವಿಯವರು ಡೆಪ್ಯೂಟಿ ಕಮಿಷನರ್ ಆಗಿದ್ದಾರೆ. ಅವರು 2020-21ರಲ್ಲಿ ತಮ್ಮ ಕೊರೋನಾ ಸಮಯದಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿ ಭಾರಿ ಸೇವೆ ಸಲ್ಲಿಸಿದ್ದಾರೆ ಎಂಬ ವಿಡಿಯೋವನ್ನು ತೋರಿಸಿದ್ದೇವೆ ನೋಡಿ. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ಈ ಮೇಲೆ ಕಾಣತಕ್ಕಂಥ ದಂಪತಿಗಳು ಹೈದ್ರಾಬಾದಿನಲ್ಲಿ ವಾಸವಾಗಿದ್ದಾರೆ. ಇವರ ಹೆಸರು ಪ್ರಶಾಂತಿ ರವಿ. ಇದನ್ನು ನಾವು ಏಕೆ ಹಾಕುತ್ತಿದ್ದೇವೆ ಎಂದರೆ ಈ ದಂಪತಿಗಳ ಮನೆಗೆ ಹೋದಾಗ ಇವರ ಸಾಧನೆಯನ್ನು ನೋಡಿ ನಾವು ಎಲ್ಲ ಮದುವೆಯಾಗಿರ್ತಕ್ಕಂಥ ಮಹಿಳೆಯರಿಗೆ ಮತ್ತು ಓದಿರ್ತಕ್ಕಂತಹ ಮಹಿಳೆಯರಿಗೆ ಸ್ಫೂರ್ತಿಯಾಗಲಿ ಎಂಬುದಾಗಿ ನಾವು ಈ ವಿಡಿಯೋವನ್ನು ಮಾಡಿ ಹಾಕಿದ್ದೇವೆ. ದಂಪತಿ ಒಂದು ಕಾರ್ಯವನ್ನು ಮಾಡುವಾಗ ಪತಿ ಬಂದು ಅವರಿಗೆ ಸಹಕರಿಸಿ ಪತಿ ಉನ್ನತ ಸ್ಥಾನಕ್ಕೆ ಹೋದಾಗ ಪತ್ನಿಗೆ ಪತ್ನಿ ತಮ್ಮ ಕಾರ್ಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಯಾವುದರಾಗಲಿ ಮುಂದುವರಿಯುವಾಗ ಪತಿ ಅವರಿಗೆ ಸಹಾಯ ಮಾಡುತ್ತಾನೆ ಎಂಬುದಾಗಿ ಇಲ್ಲಿ ನಾವು ವಿಚಾರವನ್ನು ತಿಳಿದೆವು. ಆದ್ದರಿಂದ ಇದು ಓದುಗರಿಗೆ ಮತ್ತು ಮನೆಯಲ್ಲಿರ್ತಕ್ಕಂಥವರಿಗೆ ಒಂದು ಸ್ಫೂರ್ತಿದಾಯಕವಾಗಲಿ ಎಂಬುದಾಗಿ ನಾವು ವಿಡಿಯೋವನ್ನು ಮಾಡಿದ್ದೇವೆ. ಇವರ ಮನದಾಳದ ಮಾತನ್ನು ನಾವು ಕೇಳೋಣ ಬನ್ನಿ. ಇವರ ಹೆಸರು ರವಿ. ಇವರು ಒಂದು ಜೆರಾಕ್ಸ್ ಮಿಷನನ್ನು ತಂದು ವ್ಯಾಪಾರ ಮಾಡುತ್ತಾ ಇದ್ದರು. ಅದು ಅಂತ ಹೇಳಿಸಿಕೊಳ್ಳುವ ಮಟ್ಟದಲ್ಲಿ ಹೋಗುತ್ತಾ ಇರಲಿಲ್ಲ. ಸಂಸಾರದಲ್ಲಿ ಕೂಗು ಇದ್ದರೂ ಇವರ ಪತ್ನಿ ಇವರಿಗೆ ಸಹಕಾರವನ್ನು ಕೊಟ್ಟು ಇವರು ಒಂದು ಸಾವಿರಾರು ಇಂತಹ ಮಿಷನ್ಗಳನ್ನು ಖರೀದಿ ಮಾಡಿ ಫ್ಯಾಕ್ಟ್ರಿಗಳಿಗೆ, ಬ್ಯಾಂಕುಗಳಿಗೆ, ಇಂಥ ಜಾಗಗಳಿಗೆಲ್ಲ ಕೊಟ್ಟು ತಮ್ಮ ಉದ್ಯೋಗದ ಅಭಿವೃದ್ಧಿಯನ್ನು ಭಾಳ ಹೆಚ್ಚಿಸಿದರು. ಇದಕ್ಕೆ ಇವರ ಪತ್ನಿಯೇ ಸಹಕಾರವನ್ನು ಕೊಟ್ಟರು ಎಂದು ಹೇಳಿದರು. ಹೈದ್ರಾಬಾದ್ ತೆಲಂಗಾಣ ಇವರ ಮನೆಗೆ ಹೋದಾಗ ಇವರ ಫೋಟೋದಲ್ಲಿರ್ತಕ್ಕಂಥ ಒಂದು ಸಾಧನೆ ಅಂದರೆ ಕೊರೋನಾ 2020-21ರಲ್ಲಿ ಬಂದಾಗ ಇವರ ಪತ್ನಿಯವರು ಬೆಳಗ್ಗೆಯಿಂದ ಸಂಜೆಯವರೆಗೆ ಕರ್ತವ್ಯವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿದರು ಎಂದು ಅವರ ಫೋಟೋದಲ್ಲಿ ಹಾಕಿರ್ತಕ್ಕಂಥ ಒಂದೊಂದು ವಿವರಣೆಯನ್ನು ನಾವು ಬಹಳ ಓದಿದೆವು. ಆದ್ದರಿಂದ ನಾವು ಅವರ ಪತಿಯವರನ್ನು ನಿಮ್ಮ ಪ್ರೋತ್ಸಾಹ ಹೇಗೆ ಆಯಿತು ಎಂದು ಕೇಳಿದಾಗ ಅವರು ನಡೆದ ವಿಚಾರವನ್ನು ಅವರ ಮನದಾಳದ ಮಾತನ್ನು ತಿಳಿಸುತ್ತಾರೆ. ನೋಡುವ ಬನ್ನಿ. ಅವರ ಪತ್ನಿ ಅಭ್ಯಾಸದಲ್ಲಿ ಉನ್ನತ ಸ್ಥಾನವನ್ನು ಮಾಡಿ ಹೈದ್ರಾಬಾದಲ್ಲಿ ಡೆಪ್ಯೂಟಿ ಕಮಿಷನರ್ ಹೇಗೆ ಆದರು ಎಂದು ತಿಳಿಸಿದರು. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ ನಾವು ಹೈದ್ರಾಬಾದಿಗೆ ಬಂದಾಗ ಈ ಪೇರು ಮಾಮ ರವಿ ಪ್ರಕಾಶ್ ಅವರ ಮನೆಗೆ ಬಂದಿದ್ದೇವೆ. ಅವರ ಪತ್ನಿಯವರು ಉನ್ನತ ಸ್ಥಾನದಲ್ಲಿ ತಮ್ಮ ಡೆಪ್ಯೂಟಿ ಕಮಿಷನರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಆ ವಿಚಾರವಾಗಿ ಅವರನ್ನು ನಾವು ಮಾತನಾಡಿಸಿದ್ದಾಗ ಎಲ್ಲರಿಗೂ ಇರ್ತಕ್ಕಂತಹ ಮಹಿಳೆಯರಿಗೆ, ಓದುವವರಿಗೆ, ಓದಿರ್ತಕ್ಕಂಥ ಇರುವವರಿಗೆ ಒಂದು ಪ್ರೋತ್ಸಾಹವಾಗಲಿ ಎಂಬ ವಿಡಿಯೋವನ್ನು ಮಾಡುತ್ತಾ ಇದ್ದೇವೆ. ಬನ್ನಿ ಅವರನ್ನೇ ಕೇಳೋಣ. ನಮಸ್ಕಾರ ಸರ್.
ನಮಸ್ಕಾರ. ತಮ್ಮ ಹೆಸರು? 19 ಪ್ರಶಾಂತಿ ರವಿಪ್ರಕಾಶ್. ನೀವು ತಮ್ಮ ಪತ್ನಿಯವರ ಹೆಸರು ಪ್ರಶಾಂತಿ. ಅವರು ನಿಮ್ಮ ಮದುವೆ ಆದ ಮೇಲೆ ಉದ್ಯೋಗವನ್ನು ಸೇರಿದ್ದಾರೆ, ಅದರ ವಿವರವಾಗಿ ಹೇಳಿ ಸರ್. 1995లో మ్యారేజ్ అయింది. సో అప్పుడు ఇంటర్మీడియట్ పాస్ అవుట్, దాని తర్వాత 12th ఇంటర్మీడియట్ మీన్స్ 12th పాస్ అవుట్. దాని తర్వాత LLB 5 years కోర్సు, యూనివర్సిటీ టాపర్. ಆಮೇಲೆ MBA యూనివర్సిటీ టాపర్. తర్వాత ఆಮೇಲೆ గ్రూప్ 1 ఎగ్జామ్, గ్రూప్ 1 ಸ್ಟೇಟ್ ರ್ಯಾಂಕ್ ಆಯಿತು. ನೆಕ್ಸ್ಟ್ ಡಿಪ್ಯೂಟಿ ಕಮಿಷನರ್ ಇವರು ಪೋಸ್ಟ್. ಇವರು ಮದುವೆಗಿಂತ ಮುಂಚೆನೇ ಕೆಲಸ ಸಿಕ್ಕಿತ್ತ, ಮದುವೆ ಆದಮೇಲೆ? ఇదంతా పెళ్ళి ఆఫ్టర్ మ్యారేజ్. మదువే ఆదమేలి మక్కలు ఆదమేలి ఆఫ్టర్ మ్యారేజ్ ఇద్దరు బాబులు పుట్టిన తర్వాత చదువుకుంటూ ఇద్దరు అబ్బాయిలు, ఇద్దరు మಕ್ಕಳು ఆగోవరకు ಅವರು ಓದ್ತಾ ಇದ್ರು, ವಿದ್ಯಾಭ್ಯಾಸ ಮಾಡ್ತಾ ಇದ್ರು. విద్యాభ్యాసం చేసుకుంటూ పిల్లలకు చదివించుకుంటూ తను చదువుకుంటూ ఈ స్థానానికి వచ్చింది. ಮಕ್ಕಳಿಗೆ ಎಷ್ಟು ವರ್ಷ ಆದ್ಮೇಲೆ ಕೆಲಸ ಸೇರಿದ್ರು? మక్కಳಿಗೆ ಎಷ್ಟು ವರ್ಷ అವಾಗ? ఇప్పుడు 20 కాదు కాదు, అప్పుడు చిన్నోళ్ళకి ఎంత వర్షం, పిల్లోళ్ళకి ఎప్పుడు ఎగ్జామ్ కాదు, వాళ్ళు పని చేస్తారు కదా, ఎంట్రన్స్ పనికి వెళ్తారు కదా, అప్పుడు పిల్లోళ్ళకి 2 years 4 years పిల్లలకి ఎంత సంవత్సరం? 18 years ಇಂಜಿನಿಯರಿಂಗ್ ಫಸ್ಟ್ ಇಯರ್. ಕಾದು, ನಿಮ್ಮ ಪತ್ನಿ ಓದಿ ಕೆಲಸಕ್ಕೆ ಸೇರ್ತಾರಲ್ಲ, ಅವಾಗ ಇಬ್ಬರು ಮಕ್ಕಳಲ್ವಾ, ಇವನು ಇನ್ನೊಬ್ಬ ಮಗ, ಅವಾಗ ಮಕ್ಕಳಿಗೆ ಎಷ್ಟು ವರ್ಷ ಅಂತ? 18 years ಆದ್ಮೇಲೆ ಕೆಲಸ ಸೇರಿದ್ದು. ಇವರಿಗೆ 18 ವರ್ಷ, ಇಬ್ಬರು ಮಕ್ಕಳು. ಒಬ್ಬ ದೊಡ್ಡ ಮಗನಿಗೆ 18 ವರ್ಷ, ಚಿಕ್ಕ ಮಗನಿಗೆ 15 ವರ್ಷ ಆದಮೇಲೆ ಕೆಲಸ ಸೇರಿರೋದು. 15 ವರ್ಷ ಆದಮೇಲೆ ಕೆಲಸಕ್ಕೆ ಸೇರಿರೋದು. ಇವರ ಅದ್ಭುತ ಸಾಧನೆಗಳನ್ನು ಇವರ ಒಂದು ಫೋಟೋಲ್ಲಿ ಹಾಕಿದ್ದಾರೆ, ಅದನ್ನು ಸಹ ನಾವು ಇಲ್ಲಿ ಹಾಕಿದ್ದೇವೆ. ನಿಮಗೆ ಏನನ್ಸುತ್ತೆ? ನಿಮ್ಮ ಪತ್ನಿಯವರು ಉದ್ಯೋಗ ಹೋಗ್ತಾ ಇದ್ದಾರೆ, ನಿಮಗೇನನ್ಸುತ್ತೆ? ಇದು ఆనెస్టీ ಅವರ ಬಗ್ಗೆ ఏమనిపిస్తుంది? మీ పెళ్ళాము పని చేస్తూ ఉన్నారు కదా, వేరే వాళ్ళు పని చేస్తే చాలా ప్రౌడ్గా ఫీల్ అవుతుందా? ప్రౌడ్గా అంటే బహಳ ఆనందమవుతుంది, సంతోషమవుతుంది. ఓకే 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 సార్, థ్యాంక్ యూ సార్. చెప్పండి సార్. ఫోటో సర్వీసెస్లో తను ర్యాంక్ ఆ ర్యాంక్ వచ్చేటప్పుడు పేపర్ వాళ్ళు వేసిండారు. ఓకే సార్, అది కింద ఉంటుంది. ఇదేమో ఇద్దరు పిల్లలున్నా కూడా తను పట్టు వదలకుండా సాధించిన విజయం. ఆ ఇద్దరు కొడుకాల్లో పెట్టిన సార్, ఏమంటారు, ఇద్దరు అబ్బాయిలు పుట్టిన తర్వాత అంటే ಹುಟ್ಟಿದ ಮೇಲೆ ಸಿವಿಲ್ ಸರ್ವಿಸ್ ಅವರು ಗೊತ್ತಾಯ್ತು. ಅದೇ ಇಬ್ಬರು ಮಕ್ಕಳು ಹುಟ್ಟಿದ ಮೇಲೂ ಸಹ ಅವರಿಗೆ 18 ವರ್ಷ ತನಕ ತಾವು ಬಿಡದೆ ತಮ್ಮ ಸಾಧನೆಯನ್ನು ಮಾಡಿ ಓದಿ ತಮ್ಮ ಕೆಲಸಕ್ಕೆ ಸೇರಿ ಕಾರ್ಯದಲ್ಲಿ ಒಳ್ಳೆಯ ಕೀರ್ತಿಯನ್ನು ತಂದಿದ್ದಾರೆ ಎಂಬುದಾಗಿ ಈ ಫೋಟೋದಲ್ಲಿ ಅವರು ಪ್ರಶಂಸಿಸಿದ್ದಾರೆ. ಧನ್ಯವಾದಗಳು ಮಾಮ, ಬಹಳ ಅದ್ಭುತವಾದ ಮಾತುಗಳನ್ನ ಹೇಳಿದ್ರಿ. ನಾವು ಇವತ್ತು ಶ್ರೀರಾಮನವಮಿ ದಿವಸ ನಿಮ್ಮ ಮನೆಗೆ ಬಂದಿದ್ದೇವೆ. ದಂಪತಿಗಳಿಗೆ ಮತ್ತು ಮಕ್ಕಳಿಗೆ, ಕುಟುಂಬದವರಿಗೆ ದೇವರು ಆರೋಗ್ಯ ಭಾಗ್ಯವನ್ನು ನೀಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಯೂಟ್ಯೂಬ್ ಮಾಮ ಹುಲಿಕಲ್.
ನಮಗೆ ಇಬ್ಬರು ಮಕ್ಕಳು. ದೊಡ್ಡ ಮಗ ನಮ್ಮ ಜೊತೆಯಲ್ಲಿದ್ದು ನಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾನೆ. ಎರಡನೇ ಮಗ ವಿದೇಶದಲ್ಲಿದ್ದಾನೆ. ಪತ್ನಿಯವರು ಡೆಪ್ಯೂಟಿ ಕಮಿಷನರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಸುಖ ಸಂಸಾರದಿಂದ ಕೂಡಿದ್ದೇವೆ. ನಿಮ್ಮ ಮನೆಯಲ್ಲಿ ನಿಮ್ಮ ಪತ್ನಿಯವರು ಓದಿದ್ದರೆ ನೀವು ಅವರನ್ನು ಸಾಧ್ಯವಾದಷ್ಟು ಕೆಲಸಕ್ಕೆ ಸೇರಿಸಿ ಅವರಿಗೆ ಅವರ ಕಾಲಿನ ಮೇಲೆ ಅವರು ನಿಂತಾಗ ಅವರಿಗೆ ಆನಂದ ಆಗುವ ಅನುಭವವೇ ಬೇರೆ. ಆ ಅನುಭವವನ್ನು ನಾನು ತಿಳಿದಿರುವುದರಿಂದ ನಿಮಗೆ ನಾನು ಹೇಳಲು ಇಚ್ಛೆಪಡುತ್ತೇನೆ. ಧನ್ಯವಾದಗಳು. ಪ್ರಶಾಂತಿ ರವಿ, ಹೈದರಾಬಾದ್. ನಿಮ್ಮ ಮಕ್ಕಳಾಗಲಿ ನಿಮ್ಮ ಪತ್ನಿಯವರಾಗಲಿ ಓದುತ್ತೇವೆ ಎಂದಾಗ ನೀವು ಅವರಿಗೆ ಸಹಕರಿಸಿ. ಮನೆಯಲ್ಲಿರ್ತಕ್ಕಂಥ ಹೆಂಗಸರು ಅಷ್ಟೇ, ಪತಿಯಾಗಲಿ ಓದುತ್ತೇವೆ, ನಾವು ಕೆಲಸ ಮಾಡುತ್ತೇವೆ ಎಂದಾಗ ಅವರಿಗೆ ಪ್ರೋತ್ಸಾಹ ಮಾಡಿ. ಇಬ್ಬರೂ ಮನೆಯಲ್ಲಿ ದುಡಿತಿದ್ದಾಗ ಆ ಆನಂದವೇ ಆನಂದ. ಸಂಸಾರದಲ್ಲಿ ಯಾವ ಚಿಂತೆಯೂ ಬರುವುದಿಲ್ಲ, ಎಲ್ಲ ಪರಿಹಾರಗಳು ದೂರವಾಗುತ್ತದೆ ಎಂದು ನನ್ನ ನಂಬಿಕೆ. ನಿಮಗೆ ಹೇಳುತ್ತಿದ್ದೇನೆ. ನೀವು ಎಲ್ಲರೂ ಈ ವಿಡಿಯೋವನ್ನು ನೋಡಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಇನ್ನೊಮ್ಮೆ ಹೇಳುತ್ತೇವೆ, ನಮ್ಮ ಮನೆಯವರು ಓದಿ ಮಕ್ಕಳಿಗೆ 18 ವರ್ಷವಾದ ಮೇಲೆ ಕೆಲಸಕ್ಕೆ ಸೇರಿ ಒಳ್ಳೆಯ ಹೆಸರನ್ನು, ಕೀರ್ತಿಯನ್ನು ತಂದಿದ್ದಾರೆ ಎಂದು ನಿಮಗೆ ವಿಡಿಯೋ ಮೂಲಕ ನಾನು ತಿಳಿಸಿದ್ದೇನೆ. ನೀವು ಥರ ಸಂತೋಷಪಟ್ಟು ಆನಂದವಾಗಿರಲಿ ಎಂಬುದಾಗಿ ಈ ವಿಡಿಯೋವನ್ನು ಮತ್ತು ನಿಮ್ಮೆಲ್ಲರಿಗೂ ಒಂದು ಪ್ರೋತ್ಸಾಹವಾಗಲಿ ಎಂದು ಈ ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರಾದಂಥ ಯೂಟ್ಯೂಬ್ ಮಾಮಾ ಹುಲಿಕಲ್ ಅವರು ಹಾಕಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳನ್ನು ನಾವು ತಿಳಿಸುತ್ತೇವೆ. ಪ್ರಶಾಂತ್ ರವಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿದ್ದೀರಿ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅನಂತ ಧನ್ಯವಾದಗಳು. ಯೂಟ್ಯೂಬ್ ಮಾಮಾ ಹುಲಿಕಲ್.